ಇದೊಂದು ಅದ್ಭುತ ಪುರಾತನ ದೇವಸ್ಥಾನ. ಆದರೆ ಈ ದೇವಸ್ಥಾನದ ಬಗ್ಗೆ ಸುತ್ತಮುತ್ತಲಿನ ಯಾರ ಬಳಿ ಕೇಳಿದರೂ ಭಯಾನಕ ಕತೆ ಹೇಳ್ತಾರೆ. ಈ ಕಥೆಯನ್ನು ವಿಮರ್ಶೆಗೊಂಡಿದ್ದರೆ ನಂಬೋದು ಕಷ್ಟವಾದರೂ ಇಂತಹದೊಂದು ನಂಬಿಕೆ ಈ ಭಾಗದಲ್ಲಿ ಇರೋದು ಮಾತ್ರ ನಿಜಕ್ಕೂ ಸತ್ಯ ವೀಕ್ಷಕರೇ. ಕಷ್ಟ ಬಂದ್ರೆ ನಾವೆಲ್ಲ ದೇಗುಲಕ್ಕೆ ಹೋಗ್ತೀವಿ. ದೇಗುಲಗಳು ಮನಸ್ಸಿಗೆ ನೆಮ್ಮದಿಯನ್ನ ನೀಡ್ತವೆ. ಆದರೆ ದೇಗುಲವೇ ಜನರನ್ನ ಕಷ್ಟಕ್ಕೆ ದೂಡುತ್ತದೆ ಎಂಬ ಮಾತು ನೀವು ನಂಬ್ತೀರಾ? ನಂಬಲೇಬೇಕು. ಇಂತಹದೊಂದು ಅವ್ಯಕ್ತ ಭಯ ರಾಜಸ್ಥಾನದ ಒಂದು ದೇಗುಲದ ಬಗ್ಗೆ ಜನರಿಗೆ ಕಾಡುತ್ತಲೇ ಇದೆ ವೀಕ್ಷಕರೇ. ಈ ಅದ್ಭುತ ದೇಗುಲಕ್ಕೆ ಹೋಗುವುದೆಂದರೇನೆ ಜನ ಭಯಗೊಳ್ತಾರೆ. ಅದು ಅಲ್ಲದೆ ರಾತ್ರಿ ಹೊತ್ತು ಇಲ್ಲಿಗೆ ಹೋದವರು ಕಲ್ಲಿನ ಮೂರ್ತಿ ಆಗ್ತಾರೆ ಎಂಬ ನಂಬಿಕೆ ಈಗಲೂ ಇದೆ. ಇಂತಹದೊಂದು ದೇವಸ್ಥಾನ ಇರುವುದು ರಾಜಸ್ಥಾನದ ಕಿರಾಡುವಿನಲ್ಲಿ. ರಾಜಸ್ಥಾನದ ಬರ್ಮೇರ್ನಿಂದ 35 ಕಿಲೋಮೀಟರ್ ದೂರ ಸಾಗಿದರೆ ಕಿರಾಡು ಎಂಬಲ್ಲಿ ಈ ಸುಂದರ ದೇಗುಲ ಕಾಣಿಸುತ್ತದೆ. ಥಾರ್ ಮರುಭೂಮಿಯ ಮಡಿಲಿನಲ್ಲಿರುವ ಈ 5 ದೇಗುಲಗಳಿಗೆ ಸೂರ್ಯ ಮುಳುಗಿದ ನಂತರ ಹೋಗುವ ಧೈರ್ಯವನ್ನು ಸ್ಥಳೀಯರು ಯಾರೂ ಮಾಡುವುದಿಲ್ಲ. ಸದ್ಯ ಈ ಜಾಗ ಸರ್ಕಾರದ ವಶದಲ್ಲಿದ್ದರೂ ಸಂಜೆಯಾದರೆ ಸಾಕು ಇಲ್ಲಿನ ಕಾವಲುಗಾರರು ಬೀಗ ಹಾಕಿ ಹೋಗಿಬಿಡುತ್ತಾರೆ. ದೇಗುಲ ವೀಕ್ಷಿಸಲು ಬಂದವರು ಸೂರ್ಯ ಮುಳುಗುವ ಮುನ್ನ ಇಲ್ಲಿಂದ ತೆರಳುತ್ತಾರೆ. ಸೋಲಂಕಿ ಶೈಲಿಯಲ್ಲಿ ಈ ದೇಗುಲವನ್ನ ನಿರ್ಮಿಸಲಾಗಿದೆ. ಇದನ್ನ ರಾಜಸ್ಥಾನದ ಖಜುರಾಹೋ ಎಂದು ಕರೆಯುತ್ತಾರೆ. ಇಲ್ಲಿರುವ 5 ದೇಗುಲಗಳಲ್ಲಿ ಪ್ರಮುಖವಾಗಿ ಇರುವಂಥದ್ದು ಸೋಮೇಶ್ವರ ದೇಗುಲ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಕಿರಾಡುವನ್ನು ಮೂಲತಃ ಕಿರಾಡು ಕೋಟ್ ಎಂದು ಕರೆಯುತ್ತಿದ್ದರು. ಯಾಕಂದ್ರೆ 6ನೇ ಶತಮಾನದಲ್ಲಿ ಈ ಪ್ರದೇಶವನ್ನ ರಾಜಪೂತರ ಕಿರಾಡು ವಂಶಸ್ಥರು ಆಳುತ್ತಿದ್ರು ವೀಕ್ಷಕರೇ. ಹೀಗಾಗಿ ಇದೇ ಹೆಸರು ಈ ಊರಿಗೆ ಬಂದಿತ್ತು. ಈ 5 ಅದ್ಭುತ ದೇಗುಲಗಳಲ್ಲಿ 2 ಸುಸ್ಥಿತಿಯಲ್ಲಿದ್ದರೆ ಬಾಕಿ 3 ದೇಗುಲಗಳು ಜೀರ್ಣಾವಸ್ಥೆ ತಲುಪಿವೆ. ಆದರೆ ಇಂತಹ ಸುಂದರ ವಾಸ್ತುಶಿಲ್ಪವಿರುವ ಈ ದೇಗುಲಕ್ಕೆ ಈ ಸ್ಥಿತಿ ಬಂದೊದಗಲು ಕಾರಣ ಏನು ಎಂದು ಹುಡುಕುತ್ತಾ ಹೋದರೆ ಸಿಗೋದು ಒಂದು ಶಾಪದ ಕತೆ. ದಂತಗತೆಗಳ ಪ್ರಕಾರ 12ನೇ ಶತಮಾನದಲ್ಲಿ ಕಿರಾಡುವನ್ನು ಆಳುತ್ತಿದ್ದ ಪರ್ಮರ್ ರಾಜವಂಶದ ಅರಸ ಸೋಮೇಶ್ವರ ಪರ್ಮರ್ ತುರಸ್ಕಾಸ್ ಯುದ್ಧದ ನಂತರ ಈ ಪ್ರದೇಶದಲ್ಲಿ ಸುರಕ್ಷತೆ ಹಾಗೂ ಸಮೃದ್ಧಿಯನ್ನ ಮರುಸ್ಥಾಪಿಸುವ ಸಲುವಾಗಿ ಮಹಾನ್ ಋಷಿಯೊಬ್ಬರನ್ನ ಆಹ್ವಾನಿಸಿದ್ದ. ಈ ತಪಸ್ವಿಗಳು ತನ್ನ ಶಿಷ್ಯರೊಂದಿಗೆ ಇಲ್ಲಿಗೆ ಬಂದಿದ್ದರು. ಹೀಗೆ ಬಂದಿದ್ದ ಸಾಧು ರಾಜ್ಯಕ್ಕೋಸ್ಕರ ತಮ್ಮ ಶಿಷ್ಯರನ್ನ ಇಲ್ಲೇ ಬಿಟ್ಟು ದೇಶ ಪರ್ಯಟನೆಗೆ ಹೋಗಿದ್ದರಂತೆ. ಇತ್ತ ರಾಜ್ಯವು ಸಮೃದ್ಧಿಯಾಗುತ್ತಾ ಬಂದಿತ್ತು. ರಾಜ್ಯ ಸಮೃದ್ಧಿಯಾಗುತ್ತಿದ್ದಂತೆಯೇ ಋಷಿಗಳ ಶಿಷ್ಯಂದಿರು ಒಬ್ಬೊಬ್ಬರಾಗಿ ಅನಾರೋಗ್ಯಕ್ಕೀಡಾಗಿ ತೊಡಗಿದ್ದರು. ಆದರೆ ಇವರ ಈ ಅನಾರೋಗ್ಯದ ವೇಳೆ ಊರಿನ ಯಾರೂ ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೆ ನಿರ್ಲಕ್ಷಿಸಿದ್ದರು. ಒಬ್ಬರು ಮಹಿಳೆ ಮಾತ್ರ ಈ ಶಿಷ್ಯರ ಅನಾರೋಗ್ಯದ ಅವಧಿಯಲ್ಲಿ ಅವರಿಗೆ ಉಪಚರಿಸುತ್ತಿದ್ದರಂತೆ. ಇತ್ತ ದೇಶ ಪರ್ಯಟನೆ ಮುಗಿಸಿ ಬಂದ ಸಾಧುಗಳಿಗೆ ತಮ್ಮ ಶಿಷ್ಯರಿಗೆ ಬಂದೊದಗಿದ ಗತಿ ನೋಡಿ ತುಂಬಾ ಖೇದವಾಗಿತ್ತು. ಸಂಕಷ್ಟದಲ್ಲಿದ್ದ ತಮ್ಮ ಶಿಷ್ಯರಿಗೆ ಸಹಾಯ ಮಾಡಿದ ಜನರ ಬಗ್ಗೆಯೂ ಕ್ರೋಧ ಉಕ್ಕಿ ಹರಿದಿತ್ತು. ಹೀಗಾಗಿ ಜನರ ಕಷ್ಟಕ್ಕೆ ಸ್ಪಂದಿಸದೆ ಇರುವ ಕಲ್ಲು ಹೃದಯದ ಈ ಊರಿನ ಜನರು ಮನುಷ್ಯರಾಗಿ ಇರಲು ಯೋಗ್ಯರಲ್ಲ ಎಂದು ಎಲ್ಲರೂ ಕಲ್ಲಾಗುವಂತೆ ಶಾಪ ಕೊಟ್ಟರಂತೆ. ಜೊತೆಗೆ ಶಿಷ್ಯರ ಸೇವೆ ಮಾಡಿದ್ದ ಮಹಿಳೆಗೆ ಮಾತ್ರ ಸಂಜೆಯೊಳಗೆ ಊರು ಬಿಡಬೇಕು ಎಂದು ಸೂಚಿಸಿದ್ದರಂತೆ. ಋಷಿಗಳ ಅಣತೆಯಂತೆ ಈ ಮಹಿಳೆ ಒಂದಷ್ಟು ದೂರ ಹೋದರೂ ಕುತೂಹಲ ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರತ್ತೆ. ಆ ಕುತೂಹಲದಿಂದ ಊರಿನತ್ತ ತಿರುಗಿ ನೋಡಿದ್ರಂತೆ. ಹೀಗಾಗಿ ಆ ಮಹಿಳೆಯೂ ಕೂಡ ಕಲ್ಲಾಗಿದ್ದಾರೆ ಎಂಬುದು ಪ್ರತೀತಿ ಇದೆ ವೀಕ್ಷಕರೇ. ಸದ್ಯ ಊರಿನ ದೂರದಲ್ಲಿ ಒಂದು ಕಲ್ಲಿದ್ದು ಅದು ಕಲ್ಲಾದ ಈ ಮಹಿಳೆಯೇ ಎಂಬುದು ಜನರ ನಂಬಿಕೆಯಾಗಿದೆ. ಈ ಕಥೆಯನ್ನ ಅನಾದಿ ಕಾಲದಿಂದಲೂ ಕೇಳಿಕೊಂಡು ಬರುತ್ತಿರುವ ಜನ ಸಂಜೆಯಾದರೆ ಇತ್ತ ಸುಳಿಯುವುದೇ ಇಲ್ಲ. ಈಗಲೂ ಈ ಊರಿನಲ್ಲಿ ಇಂತಹದೊಂದು ನಂಬಿಕೆ ಬಲವಾಗಿದೆ ವೀಕ್ಷಕರೇ. ಒಂದು ಕಾಲದಲ್ಲಿ ಇದು ಪ್ರಮುಖ ಪವಿತ್ರ ಕ್ಷೇತ್ರವಾಗಿತ್ತು. ಅದೆಷ್ಟೋ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಪ್ರಮುಖವಾಗಿ ವಿಷ್ಣು, ಗಣಪತಿ ಮತ್ತು ಶಿವ ಇಲ್ಲಿನ ಪ್ರಧಾನ ದೇವರಾಗಿದ್ದಾರೆ. ಆದರೆ ಕಾಲದ ಹೊಡೆತಕ್ಕೆ ಈ ಸುಂದರ ದೇಗುಲ ಪಾಳು ಬೀಳುತ್ತಾ ಹೋಯಿತು. ಬಳಿಕ ಹುಟ್ಟಿಕೊಂಡ ಹಲವಾರು ಕಥೆಗಳು ದೇಗುಲವನ್ನ ಇನ್ನಷ್ಟು ನಿಗೂಢತೆಗೆ ತಳ್ಳಿದವು. ಭಯದಲ್ಲಿ ಜನರು ದೇಗುಲದಿಂದ ದೂರವೇ ಉಳಿದಿದ್ರು ವೀಕ್ಷಕರೇ. ಊರಿನ ಜನ ಕಲ್ಲಾದರು. ರಾತ್ರಿ ಹೋದವರು ಕಲ್ಲಾಗ್ತಾರೆ ಎಂಬುದೆಲ್ಲ ಜನರ ನಂಬಿಕೆ ಅಷ್ಟೇ. ಶಾಪದ ಕತೆ ಅಥವಾ ಇನ್ಯಾವುದೇ ದಂತಕಥೆಗಳಿದ್ದರೂ ಈ ದೇಗುಲಕ್ಕೆ ಯಾಕೆ ಈ ಸ್ಥಿತಿ ಬಂತು ಎಂಬ ಪ್ರಶ್ನೆ ಕಾಡದೇ ಇರದು. ಈ ದೇಗುಲದಲ್ಲಿ ಎಲ್ಲೆಂದರಲ್ಲಿ ಬಿದ್ದ ಕಲ್ಲುಗಳನ್ನು ನೋಡಿಯೇ ಇಂತಹದೊಂದು ಕತೆ ಸೃಷ್ಟಿ ಆಯ್ತಾ ಅನ್ನೋ ಎಷ್ಟೋ ಪ್ರಶ್ನೆಗಳು ಉದ್ಭವ ಆಗತ್ತೆ. ಯಾಕಂದ್ರೆ ಇದು ಮೊದಲೇ ಪಾಳು ಬಿದ್ದ ದೇಗುಲ. ಇಲ್ಲಿ ಪೂಜೆ ಪುನಸ್ಕಾರಗಳು ನಿಂತು ಅದೆಷ್ಟು ಶತಮಾನಗಳಾದವೋ ಗೊತ್ತಿಲ್ಲ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ದೇಗುಲದಿಂದ ಬಿದ್ದ ಕಲ್ಲುಗಳ ಕಾಣಸಿಗುತ್ತವೆ. ಬಹುಶಃ ಇದನ್ನ ನೋಡಿಯೇ ಇಂತಹದೊಂದು ನಂಬಿಕೆ ಹುಟ್ಟಿರಬಹುದು. ಅದು ಅಲ್ಲದೆ ಇಲ್ಲಿನ ಕತ್ತಲು ಇನ್ನೊಂದಷ್ಟು ಭಯ ತರುವಂಥದ್ದಂತೂ ಸತ್ಯ. ಈ ನಂಬಿಕೆಯ ಕಾರಣದಿಂದಲೇ ಜನ ಈ ದೇಗುಲದಿಂದ ದೂರವೇ ಇದ್ದಾರೆ. ಆದರೆ ನಿಜಕ್ಕೂ ಇದು ಸುಂದರ ದೇಗುಲ. ಇಲ್ಲಿನ ವಾಸ್ತುಶಿಲ್ಪವೂ ಅದ್ಭುತವಾಗಿದೆ. ಹೀಗಾಗಿ ರಾತ್ರಿ ಹೊತ್ತು ಇಲ್ಲಿಗೆ ಬಂದ ಜನ ಕಲ್ಲಾಗ್ತಾರೆ ಎಂಬ ನಂಬಿಕೆಯಿಂದ ಹೊರಬಂದವು ದೇಗುಲದ ಪರಿಸರವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಿದರೆ ಇದೊಂದು ಒಳ್ಳೆಯ ಪ್ರವಾಸಿ ಕೇಂದ್ರ ಆಗುವುದರಲ್ಲಿ ಸಂಶಯ ಇಲ್ಲ ವೀಕ್ಷಕರೇ.
ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.